ಸರ್, ಪರಿಷತ್ನಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಮಾದದ ಬಗ್ಗೆ ತಾವು ಏನು ರಿಯಾಕ್ಟ್ ಮಾಡ್ತೀರಿ? ನೋಡಿ, ಈ ಘಟನೆ ಪೂರ್ಣ ಮಾಹಿತಿ ಇಲ್ಲ, ಆದರೂ ಕೂಡ ನಿಮಗೆಲ್ಲ ಗೊತ್ತಿದೆ. ಪರಿಷತ್ನಲ್ಲಿ ಆಗಿರುವಂಥ ಘಟನೆಯಿಂದ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಸೊ ಏನು ಮುಂದಿರೋ ಎಲ್ಲ ಕಾನೂನ ರೀತಿ ಕ್ರಮ ಕೈಗೊಳ್ತಾರೆ ಅಷ್ಟೇ. ಅದ್ರ ಬಿಟ್ಟರೆ ಏನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನ್ಯಾಯಾಲಯದಲ್ಲಿ ಹೋಯ್ತು, ಅದು ಪೊಲೀಸ್ ಕಂಪ್ಲೇಂಟ್ ಆಯಿತು, ನ್ಯಾಯಾಲಯ ಇದೆ. ಹೇಳಿ. ಸುವರ್ಣಸೌಧದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲ ಅನ್ನುವಂತ ನಿಟ್ಟಲ್ಲಿ ಆರೋಪ ಮಾಡಿದ್ದಾರೆ, ಧರಣಿ ಕೂಡ ಮಾಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನ್ ಹೇಳ್ತೀರಾ? ಮಾಡಿದಾರ ಅದ್ರ ಬಗ್ಗೆ ಪೂರ್ಣ ಗೊತ್ತಿಲ್ಲ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಪೊಲೀಸರು ತನಿಖೆ ಮಾಡ್ತಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಕೊಟ್ಟರೆ ತನಿಖೆ ಮಾಡ್ತಾರೆ. ಅಲ್ಲೇ ಮಾಡಿದವ್ರ ಮೇಲೂ ಕೂಡ ಕ್ರಮ ಕೈಗೊಳ್ತೀರಾ? ಖಂಡಿತ ಮನೆ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಏಕಾಏಕಿ ಈ ರೀತಿ ಸುವರ್ಣಸೌಧಕ್ಕೆ ಹೋಗಿ ಇಲ್ಲಿ ಧಿಕ್ಕಾರ ಕೂಗೋದು, ಮಲೆ ಬೆದರಿಕೆ ಹಾಕೋದು, ಇದು ಏನ್ ಸರ್, ಏನು ಸಂದೇಶ ಹೋಗುತ್ತೆ? ನೋಡೋಣ, ಅದ್ರ ಬಗ್ಗೆ ಪೊಲೀಸರ ಕ್ರಮ ಅಷ್ಟೇ ಹೇಳ್ಬೋದು. ಯಾಕಂದ್ರೆ ನನಗೂ ಪೂರ್ಣ ಮಾಹಿತಿ ಇಲ್ಲ. ಅದು ಬೆಳಗ್ಗೆ ಆಗಿದೆ, ಅದು ಪರಿಷತ್ನಲ್ಲಿ ಆಗಿದೆ. ಎಫ್ಐಆರ್ ಕೂಡ ಆಗಿದೆ, ಬಂಧನ ಕೂಡ ಆಗಿದೆ. ಇನ್ನೇನಿದ್ರು ಕಾನೂನು ಕ್ರಮ ಅಷ್ಟೇ. ಮುಂದೆ ನ್ಯಾಯಾಲಯ ಇದೆ, ಪೊಲೀಸ್ ಇಲಾಖೆ ಇದೆ. ಸೊ ಅವ್ರು ಮಾತ್ರ ಅದನ್ನ ಹ್ಯಾಂಡಲ್ ಮಾಡಬೇಕು. ಈಗ ನಮ್ಮ ಕೈಯಲ್ಲಿ ಏನಿಲ್ಲ. ಈಗ ಸರ್, ಪರಿಷತ್ನಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಮಾದದ ಬಗ್ಗೆ ತಾವು ಏನು ರಿಯಾಕ್ಟ್ ಮಾಡ್ತೀರಿ? ನೋಡಿ, ಈ ಘಟನೆ ಪೂರ್ಣ ಮಾಹಿತಿ ಇಲ್ಲ, ಆದರೂ ಕೂಡ ನಿಮಗೆಲ್ಲ ಗೊತ್ತಿದೆ. ಪರಿಷತ್ನಲ್ಲಿ ಆಗಿರುವಂಥ ಘಟನೆಯಿಂದ ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಸೊ ಏನು ಮುಂದಿರೋ ಎಲ್ಲ ಕಾನೂನ ರೀತಿ ಕ್ರಮ ಕೈಗೊಳ್ತಾರೆ ಅಷ್ಟೇ. ಅದ್ರ ಬಿಟ್ಟರೆ ಏನು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನ್ಯಾಯಾಲಯದಲ್ಲಿ ಹೋಯ್ತು, ಅದು ಪೊಲೀಸ್ ಕಂಪ್ಲೇಂಟ್ ಆಯಿತು, ನ್ಯಾಯಾಲಯ ಇದೆ. ಹೇಳಿ. ಸುವರ್ಣಸೌಧದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲ ಅನ್ನುವಂತ ನಿಟ್ಟಲ್ಲಿ ಆರೋಪ ಮಾಡಿದ್ದಾರೆ, ಧರಣಿ ಕೂಡ ಮಾಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನ್ ಹೇಳ್ತೀರಾ? ಮಾಡಿದಾರ ಅದ್ರ ಬಗ್ಗೆ ಪೂರ್ಣ ಗೊತ್ತಿಲ್ಲ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಪೊಲೀಸರು ತನಿಖೆ ಮಾಡ್ತಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಕೊಟ್ಟರೆ ತನಿಖೆ ಮಾಡ್ತಾರೆ. ಅಲ್ಲೇ ಮಾಡಿದವ್ರ ಮೇಲೂ ಕೂಡ ಕ್ರಮ ಕೈಗೊಳ್ತೀರಾ? ಖಂಡಿತ ಮನೆ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಏಕಾಏಕಿ ಈ ರೀತಿ ಸುವರ್ಣಸೌಧಕ್ಕೆ ಹೋಗಿ ಇಲ್ಲಿ ಧಿಕ್ಕಾರ ಕೂಗೋದು, ಮಲೆ ಬೆದರಿಕೆ ಹಾಕೋದು, ಇದು ಏನ್ ಸರ್, ಏನು ಸಂದೇಶ ಹೋಗುತ್ತೆ? ನೋಡೋಣ, ಅದ್ರ ಬಗ್ಗೆ ಪೊಲೀಸರ ಕ್ರಮ ಅಷ್ಟೇ ಹೇಳ್ಬೋದು. ಯಾಕಂದ್ರೆ ನನಗೂ ಪೂರ್ಣ ಮಾಹಿತಿ ಇಲ್ಲ. ಅದು ಬೆಳಗ್ಗೆ ಆಗಿದೆ, ಅದು ಪರಿಷತ್ನಲ್ಲಿ ಆಗಿದೆ. ಎಫ್ಐಆರ್ ಕೂಡ ಆಗಿದೆ, ಬಂಧನ ಕೂಡ ಆಗಿದೆ. ಇನ್ನೇನಿದ್ರು ಕಾನೂನು ಕ್ರಮ ಅಷ್ಟೇ. ಮುಂದೆ ನ್ಯಾಯಾಲಯ ಇದೆ, ಪೊಲೀಸ್ ಇಲಾಖೆ ಇದೆ. ಸೊ ಅವ್ರು ಮಾತ್ರ ಅದನ್ನ ಹ್ಯಾಂಡಲ್ ಮಾಡಬೇಕು. ಈಗ ನಮ್ಮ ಕೈಯಲ್ಲಿ ಏನಿಲ್ಲ. ಈಗ